ಈಗ ಬಿಗ್ ಬಾಸ್ ಅಂತ ಅಂದ್ಕೂಡ್ಲೆ ಎಲ್ಲರೂ ಹೇಳ್ತಾರೆ ಏನು ಅಂತಂದರೆ ಕೆಟ್ಟ ಮಾತಲ್ಲಿ ಇವ್ರು ಬೈತಾರೆ. ಕಾಕ್ರೋಚ್ ಸುದಿ ಅವರು ಒಂದು ಕೆಟ್ಟ ಮಾತಲ್ಲಿ ಒಂದು ಕೆಟ್ಟ ವರ್ಡನ್ನ ನಾನು ಮತ್ತೆ ಇದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಸೊ ಆ ವರ್ಡಲ್ಲಿ ಬೈತಾರೆ ಯಾರಿಗೆ, ರಕ್ಷಿತಾ ಅಷ್ಟೇ. ಹಂಗಲ್ಲ, ಇದು ಹಿಂಗೆ, ನೀನು ಇದು ಆ ವರ್ಡ್ ಬಂದ್ಬಿಟ್ಟು ಕೆಟ್ಟ ಬೀಪ್ ಬಂದ್ಬಿಟ್ಟು ಇದು ಹಿಂಗೆ ಅಂತ ಹೇಳ್ತಾರೆ. ಇಲ್ಲಿ ಜನಗಳಿಗೇನು ಅಂತಂದರೆ ಇವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ, ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಬೆಂಡೆತ್ತಾರೆ ಅಂತ ಗೊತ್ತಿರುತ್ತೆ, ಮತ್ತೆ ಯಾಕೆ ಈ ವರ್ಡ್, ಆ ಬೀಪ್ ವರ್ಡ್ ಇದೆಯಲ್ಲ ಆ ವರ್ಡ್ನ ಯೂಸ್ ಮಾಡ್ತಾರೆ ರಕ್ಷಿತಾ ಅಷ್ಟೇ, ಅಷ್ಟು ಗೊತ್ತಾಗೋದಿಲ್ವಾ, ಇದೇನು ಸ್ಕ್ರಿಪ್ಟೆಡ್ಡಾ ಅಂತ ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ಅವ್ರು ಬಂದಾಗ ಅವ್ರನ್ನೇ ಕೇಳಿದ್ರೆ ಅಲ್ಲಲ್ಲ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಹಾಗಾದ್ರೆ ಅಂತ ಒಂದು ಪೋಟ್ರೆ ಬರುತ್ತೆ. ಇಲ್ಲ, ಆ ಥರ ಏನಿಲ್ಲ, ಎಷ್ಟೋ ಜನ ಹಂಗೆ ಅನ್ಕೋತಾರೆ ಸ್ಕ್ರಿಪ್ಟ್ ಅಂತ. ಯಾಕಂದ್ರೆ ಅವ್ರ ವರ್ಡ್ ಬೈದಿದ್ದು ಅವರಿಗೂ ಗೊತ್ತಿರುತ್ತೆ, ಸುದೀಪ್ ಸರ್ ಬಂದು ಬೆಂಡೆತ್ತಾರೆ ಅಂತ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ಈಗ ಸ್ಕ್ರಿಪ್ಟೆಡ್ ಅಂತ ಎಷ್ಟೋ ಜನ ಸುಮಾರು ಅನ್ಕೋತಾರೆ, ಬಟ್ ಆ ಥರ ಏನಿಲ್ಲ. ಬಟ್ ಅವ್ರು ಓದಾಗ್ಲೇ ಗೊತ್ತಾಗ್ತದೆ ಏನು ಅಂತ. ಯಾಕೆಂದರೆ ಸ್ಕ್ರಿಪ್ಟೆಡ್ ಅಂದರೆ ಯಾವುದೋ ಗಿಚ್ಚಿಗಳಿಗೇನೋ ಇನ್ನೊಂದು ಕಾಮಿಡಿ ಸೋನೋ ಸಿಂಗಿಂಗ್ ಆದರೆ ಇದಿರುತ್ತೆ, ಸ್ಕ್ರಿಪ್ಟ್ ಬರೀತಾರೆ, ಈ ಥರ ಸ್ಕ್ರಿಪ್ಟ್ ಮಾಡ್ರಪ್ಪ ಅಂತ. ಬಿಗ್ ಬಾಸ್ ಆ ಥರ ಇಲ್ಲ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು? ಅದೊಂದು ಯೂನಿವರ್ಸಿಟಿ, ಕಲಿ ಅಂಥದ್ದು ತುಂಬ ಇದೆ ಅದರಲ್ಲಿ. ಇಂಥದ್ದೇ ಅಂತೆಲ್ಲ ಜೀವನಕ್ಕೆ ಬೇಕಾದಂಥದ್ದು ಕಲಿಯಂಥದ್ದು ಸಾಕಷ್ಟಿದೆ ನಿಜವಾಗ್ಲೂ. ಯಾವ್ದು ಬೇಕು ಅದನ್ನ ಕಲಿಬೋದು, ಯಾವ್ದು ಬೇಡ ಅದನ್ನ ಬಿಡ್ಬೋದು. ನಮ್ಮ ಜೀವನಕ್ಕೂ ಅದು ತುಂಬ ಅತ್ಯಮೂಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಯಾವ ಮೈಂಡ್ ಸೆಟ್ಟಲ್ಲೂ ಹೋಗಿಲ್ಲ, ಖಾಲಿ ಆಗಿಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರು. ಆ ಮನೆ ಕಾಲಿಡ್ತೀರಾ ಒಂದು ವಾರ, ಅದು ಕಪ್ ಇಟ್ಕೊಂಡು ಜೊತೆಗೆ ಇಬ್ಬಿಬ್ರು ಜೊತೆಗೆ ಆಟ ಆಡಿದ್ದು ಕೂಡ ಉಂಟು. ಸೊ ಅದಾದ ಮೇಲೆ ಒಂದು ಬಾಂಡಿಂಗ್ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಫಸ್ಟ್ ವಾರದಿಂದ ಬೆಳೀತಾ ಹೋಗುತ್ತೆ. ಸೊ ನಿಮ್ಗೆಲ್ಲೋ ಒಂದು ಕಡೆ ನಾನು ಕಾಮಿಡಿ ಆರ್ಟಿಸ್ಟು, ನಾನು ಕಾಮಿಡಿ ಆಗಿರಬೇಕು ಅಥವಾ ನಾನು ಸ್ಟ್ರಿಕ್ಟ್ ಆಗಿರಬೇಕು ಅಥವಾ ನನ್ನ ವ್ಯಕ್ತಿತ್ವ ಹೀಗೆ ಆಗಿರಬೇಕು, ಏನು ಅನಿಸ್ತು ಫಸ್ಟ್ ವಾರ ಮುಗಿದ್ಮೇಲೆ? ಈಗ ಅದು ಬಿಗ್ ಬಾಸ್ ಅನ್ನೋದು ಇಲ್ಲಿ ಕಾಮಿಡಿ ಶೋ ಅಂತೂ ಅಲ್ಲವೇ ಅಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿತ್ತು ಪ್ರತಿನಿತ್ಯ, ನಾನು ಅಲ್ಲಿ ನನ್ನ ನ್ಯಾಚುರಲ್ ನಾನು ಹೇಗಿದ್ನೋ ಹಾಗೆ ಇದ್ದೆ ಅಷ್ಟೇ. ಯಾಕೆಂದರೆ ಇದು ಮಾಮೂಲಿ ಶೋ ಆಗ್ಬಿಟ್ರೆ ಅಲ್ಲೇ ಕಾಮಿಡಿ ಮಾಡೋ ಥರ ಅಲ್ಲ, ಅದು ಯಾವುದೋ ಸಿಂಗಿಂಗ್ ಶೋ ಅಲ್ಲ, ಇನ್ನೊಂದು ಯಾವುದೋ ಒಂದು ವ್ಯಕ್ತಿತ್ವದ ಶೋ. ಎಸ್, ಅಷ್ಟೇ. ನಮ್ಮ ಒರಿಜಿನಲ್ ವ್ಯಕ್ತಿತ್ವ ಹೇಗಿತ್ತು, ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನನ್ನ ವ್ಯಕ್ತಿತ್ವ ಹೇಗೈತಿ ಹಾಗೆ ಇದೆ ಅಷ್ಟೇ. ನಿಮ್ಮ ಬಿಗ್ ಬಾಸ್ ಮನೇಲಿ ಯಾರು ಫೇಕ್ ಅಂತ ಅನ್ನಿಸ್ತಾರೆ? ಹಂಗೆ ಏನು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಈಗ ಹೊರಗಡೆಯಿಂದ ನೋಡ್ಬಿಟ್ಟು ಅಲ್ಲಿಗೆ ಹೋದರೆ ಏನೋ ಅನ್ಸ, ಓ ಇಲ್ಲಿ ಈ ಥರ ಇದ್ರು, ಅಲ್ಲಿ ಬೇರೆ ಥರ ಆದರು ಅಂತ ಅನಿಸ್ಬೋದು. ಈಗ ಅಲ್ಲೆಲ್ಲ ಹೋದಾಗ ಯಾರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಎಲ್ಲ ಅವ್ರ ಆಟ ಏನೈತೆ ಅದನ್ನ ನೀಟಾಗಿ ಆಡ್ತಾಯಿದ್ದಾರೆ. ಒಳ್ಳೆ, ನನಗಂತೂ ಎಲ್ಲ ಒಳ್ಳೆ ಗುಡ್ ಫ್ರೆಂಡ್. ಎಲ್ಲೂ ಬಿಟ್ಕೊಡಲ್ಲ ಯಾರನ್ನೂ. ಹಾಗಾದರೆ ಬಿಟ್ಕೊಡೋದು ಅಂತಲ್ಲ, ನನಗಂಗೆ ಅಂತ ಅನಿಸಿಲ್ಲ. ಯಾರು ನನ್ನ ಜೊತೆ, ಈಗ ನಾನು ಎಲ್ಲರ ಜೊತೆನೂ ಪ್ರೀತಿಯಿಂದ ಇದೆ, ನನ್ನ ಜೊತೆನೂ ಅವರೆಲ್ಲ ಪ್ರೀತಿಯಿಂದ ಇದ್ದರು ಅಷ್ಟೇ. ನಾನು ಹೇಗಿರ್ತೀನಿ ಕನ್ನಡದಲ್ಲಿ ಹಾಗೆ ಅಲ್ವೇ ಕಾಣಿಸೋದು, ಅದರಿಂದ ನಾನು ಎಲ್ಲರ ಜೊತೆ ಚೆನ್ನಾಗಿದೆ, ಎಲ್ಲರೂ ನನ್ನ ಜೊತೆ ಚೆನ್ನಾಗಿದೆ. ಓಕೆ, ಸೊ ಇವಾಗ ಏನು ಅನಿಸುತ್ತೆ ಅಂತಂದರೆ ಬಿಗ್ ಬಾಸ್ ಮನೆ 24 ಗಂಟೆ ಕ್ಯಾಮ್ರಾ ನೋಡ್ತಾನೇ ಇರುತ್ತೆ ನಿಮ್ಮನ್ನು, ಕ್ಯಾಮ್ರಾ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೇ ಇರುತ್ತೆ. ಸಾಕಷ್ಟು ಥಿಂಕ್ಗಳು ಬರುತ್ತೆ. ಏನು ಟಾಸ್ಕ್ ಟೈಮಲ್ಲಿ ಟಾಸ್ಕ್ ಆಡ್ತೀರಾ, ತದನಂತರ ಸೈಲೆಂಟೇ ಅಲ್ಲ, ಅವ್ರವರೇ ಮಾತಾಡ್ಬೇಕು. ನಿಮ್ಗೆ ಯಾವಾಗಾರು ಅನಿಸುತ್ತಾ, ಒಂದು ಕ್ಷಣಕ್ಕಾದರೂ ಅನಿಸುತ್ತಾ ಯಾಕಪ್ಪ ಬಿಗ್ ಬಾಸಿಗೆ ಬಂದೆ ನಾನು ಅಂತ ಯಾವತ್ತಾದ್ರು? ಈಗ ನಾವು ಮಾಡೋ ಕೆಲಸ ನಮ್ಗೆ ಯಾವತ್ತೂ ಬೇಜಾರಾಗೋದಿಲ್ಲ. ಎಕ್ಸಾಂಪಲ್, ಈಗ ನೀವು ಈ ವೃತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ಬೇಜಾರಾಗುತ್ತಾ? ಪ್ರತಿ ಕ್ಷಣ 24 ಖುಷಿ ಆಗ್ತಾ ಇರ್ತದೆ. ಹಂಗೆ ಅದೆಲ್ಲ ನಾವು ಇಷ್ಟಪಟ್ಟು ಮಾಡ್ತಾರ ಅಂತಿದ್ದು, ಅದರಿಂದ ನಮಗೆ ಎಷ್ಟೊತ್ತು ಮಾಡಿದ್ರು ತುಂಬ ಖುಷಿನೇ. ನಾವು ತುಂಬ ಇಷ್ಟಪಟ್ಟಿರೋದು ಬಿಗ್ ಬಾಸ್, ನಮಗಿಷ್ಟ, ಅಂದರೆ ಯಾವತ್ತೂ ಪ್ರೀತಿಯಿಂದ ಸ್ವೀಕರಿಸ್ತೀವಿ, ತುಂಬ ಇಷ್ಟ. ಆ ಮನೇಲಿ ನಾನು ಇರೋದೇ ಹೀಗೆ, ನಾವು ಬದುಕೋದೇ ಹೀಗೆ, ನಾನು ಇರೋದೇ ನೇರ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿರೋ ಒಂದು ಸ್ಪರ್ಧಿಗಳು ಯಾರು ಇದ್ದಾರಾ ಆ ಥರ ಇದ್ದವರು? ನಾನು ನನ್ನ ಸ್ಟೈಲಲ್ಲಿ ನಾನಿದ್ದೀನಿ. ಹಂಗೆ ಅಷ್ಟು ಜನನು ಅವ್ರವ್ರ ರೀತಿಲಿ ಅವ್ರವ್ರು ಇದ್ದಾರೆ. ಅದು ಸರಿ ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ನನಗೆ ಅನ್ಸಂಗೆ ನಾನಿದ್ದೀನಿ, ನಿಮ್ಗೆ ಅನ್ಸಂಗೆ ನೀವು ಇರ್ತೀರ, ಅವ್ರಿಗೆ ಅನ್ಸಂಗೆ ಅವ್ರಿಗೆ. ಅವ್ರವ್ರು ಹೇಗೆ ಅನ್ನಿಸ್ತಾ ಹಾಗೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ತುಂಬ ಸೇಫ್ ಆನ್ಸರ್ ಕೊಡ್ತಿದ್ದಾರೆ ಅಂತ. 100% ಸೇಫ್ ಆ ಥರದ್ದು ಏನೋ ನನಗೆ ಅನ್ಸುತ್ತೆ, ನಾನು ಮಾತಾಡ್ತೀನಿ. ಓಕೆ, ಸೊ ಹೊರಗಡೆ ಬರ್ತೀರಾ. ಸೊ ಹೊರಗಡೆ ಬಂದಮೇಲೆ ಒಂಚೂರು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ಕಾಮನ್. ಬಟ್ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಬಿಗ್ ಬಾಸ್ ನೋಡಿದ್ರಾ? ಇಲ್ಲ, ನನಗೆ ಟೈಮೇ ಸಿಕ್ಕಿಲ್ಲ. ಯಾಕೆಂದರೆ ಭಾನುವಾರ ಬಂದ ತಕ್ಷಣ ಫ್ಯಾಮಿಲಿ ಎಲ್ಲ ಆರೋಗ್ಯವಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಅಂತ ಕೇಳ್ಕೊಂಡು ಗಂಡ ಹೆಂಡತಿ ಮಾತಾಡ್ಕೊಂಡಿದ್ದು. ಅದಾದಮೇಲೆ ತುಂಬ ಟೈರ್ಡ್ ಆಗಿರೋದ್ರೆ ರೆಸ್ಟ್ ಮಾಡಿದೆ. ಬೆಳಿಗ್ಗೆ ಹೆಚ್ಚು ಕಡಿಮೆ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ಗಂಟಲು ಇಂಟರ್ವ್ಯೂ ಇತ್ತು. ನಿನ್ನೆ ಇವತ್ತು ಕಂಟಿನ್ಯೂ ಇದು ಆಗಿರೋದ್ರಿಂದ ನಾನು ನೋಡಕ್ಕೆ ಹೋಗಿಲ್ಲ. ಈ ಸಾಂಗ್ ಕೇಳಿದ ತಕ್ಷಣ ಇದು ಹೇಳ್ತೀರಾ ಬಿಗ್ ಬಾಸ್ ಮನೇಲಿ? ಮೇಡಮ್ ಅವ್ರೇನೋ ಸಾಂಗ್ ಹಾಕಿ ಎಬ್ಸಿದ್ರಾ ನಿನ್ನೆ ಮೊನ್ನೆ ಎಲ್ಲ? ಆ ಥರ ಏನಿಲ್ಲ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅಷ್ಟೇ
ಒಂದು ಸಾಂಗ್ ಹಾಕೋ ತಕ್ಷಣ ಎಲ್ಲ ಎದೊಳ್ಬೇಕು, ಅಲ್ಲಿಂದಲೂ ಲವಲವಿಕೆ ಖುಷಿಯಾಗಿ ಎಂಜಾಯ್ ಮಾಡ್ಕೊ ಎದೊಳ್ಬೇಕು ಅಂತ. ಸೊ ಅಷ್ಟೇ, ಮತ್ತೇನು ಮನೆಯಲ್ಲಿ ಸಾಂಗ್ ಎಲ್ಲ ಹೇಳಿ ಎದ್ದೇಳ್ರಿ ಅಂತ ಹೇಳಿ ಏನಿಲ್ಲ. ಸೊ ಹೊರಗಡೆ ಬಂದಮೇಲೆ ಗಿಲ್ಲಿ ಕ್ರೇಜ್ ನೋಡಿದ್ದೀರಾ? ಇಲ್ಲ ಅಂತ ಇಲ್ಲ, ಹಂಗೇನಿಲ್ಲ, ನಾನು ಸೋಷಿಯಲ್ ಮೀಡಿಯಾ ಏನು ನೋಡಿಲ್ಲ. ಓಕೆ, ಗಿಲ್ಲಿ ಮತ್ತು ಕಾವ್ಯನ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತದೆ, ಒಂದು ಒಳ್ಳೆ ಗೆಳೆತನ ಐತೆ, ತುಂಬ ಖುಷಿ ಆಗ್ತದೆ, ಚೆನ್ನಾಗಿದ್ದಾರೆ ಇಬ್ರು, ಒಳ್ಳೆ ಬಾಂಡಿಂಗಲ್ಲಿ. ಈ ಮನೇಲಿ ಲವ್ ಡ್ರಾಮಾ ಜಾಸ್ತಿ ಆಯ್ತಾ ಅಂತ? ಯಾರು? ಸೂರಜ್ ಅವರು ಲವ್ ಅಲ್ಲ ಅದು, ಬಟ್ ಅದು ಆ ಥರ ನಮಗೆ ಪೋಟ್ರೆ ಆಗಿರೋದು. ಇಲ್ಲ, ಏನಿಲ್ಲ. ಯಾಕೆಂದ್ರೆ ಒಂದು ಹುಡುಗಿ ಮಾತಾಡ್ತಾರೆ ಅಂದ ತಕ್ಷಣನೇ ಲವ್ ಅಂತ, ಅದು ಪ್ರೀತಿ ಪ್ರೇಮ ಅಂತಾನೆ ಹೇಳ್ಬಿಟ್ರೆ ಇಡೀ ಸಮಾಜಕ್ಕೆ ನಾವೇ ತಪ್ಪು ಸಂದೇಶ ನೀಡ್ದಂಗೆ ಆಗ್ಬಿಡ್ತದೆ. ಯಾಕೆಂದ್ರೆ ಯಾರು ತುಂಬ ಯಾರಿಗೆ ಕಂಫರ್ಟಬಲ್ ಆಗ್ತದೆ ಅವ್ರ ಜೊತೆ ಜಾಸ್ತಿ ಹೊತ್ತು ಮಾತಾಡ್ಬೋದು, ಅದೊಂದು ಗೆಳೆತನ ಅನ್ನೋದು ಬಿಟ್ರೆ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಅಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಳಕ್ಕಾಗೋದಿಲ್ಲ. ಆ ಥರ ಏನಿಲ್ಲ, ಯಾಕೆಂದರೆ ಅವ್ರಿಗೂ ಎಲ್ರಿಗೂ ಗೊತ್ತು ನಾವು ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ, ನಾವೆಲ್ಲ ಸ್ಪರ್ಧಿಗಳೇ, ಪ್ರತಿದಿನ ಫೈಟ್ ಇರ್ತದೆ. ಆಮೇಲೆ ನಾವು ಜಾಸ್ತಿ ಗೆಲುವಿನ ಕಡೆ ಹೋಗ್ಬೇಕು ಅನ್ನೋದು ಎಲ್ಲರೂ ತಲೆನಲ್ಲಿ ಇರೋದ್ರಿಂದ ಯಾರು ಅಷ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್. ಏನು ಗೊತ್ತಾ, ನನಗೆ ಈ ಕ್ಯಾಮ್ರಾ ಮರ್ತೋಯ್ತಪ್ಪ ಅಂತ ಯಾವಾಗಾರ ಆಯ್ತಾ ನಿಮಗೆ? ಆ ಥರ ಏನು ಅಂತ ಅನ್ಸುತ್ತೆ. ಕಾನ್ಶಿಯಸ್ ಅಂದರೆ ಕ್ಯಾಮ್ರಾ ಇದೆ ಅನ್ನೋದರನ? ಆ ಥರ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಇದು ಬಿಗ್ ಬಾಸ್, ನಾವು ಗೆಲ್ಲಕ್ಕೆ ಬಂದಿದ್ದೀವಿ, ಎಲ್ಲ ಕಡೆ ಕ್ಯಾಮ್ರಾ ಇದೆ, ಎಲ್ರಿಗೂ ಗೊತ್ತಿರ್ತದೆ, ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಿಮ್ಮ ಹೆಂಡತಿ ಮಾತನಾಡಿರೋ ವಿಡಿಯೋ ಪ್ಲೇ ಆಗುತ್ತೆ. ಸೊ ನೀವು ಮಾರ್ನಿಂಗ್ ಭಯ ಪಟ್ಬಿಡ್ತೀರಾ. ಏನು ಅಷ್ಟೊಂದು ಭಯ ಇಟ್ಟಿದಾರ ಹೆಂಡತಿ? ಭಯನಾ? ಯಾವ ಭಯ? ಅದು ಅನ್ನಿಸ್ತು ನಮಗೆ. ಇಲ್ಲ, ನಿಮ್ಗೆ ಅನ್ಸೈತೆ ಅಷ್ಟೇನೆ, ನನಗೆ ಯಾವ ಭಯ ಏನಿಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಅಂದ್ರೆ ಅವ್ರು ವಾರ್ನಿಂಗ್ ಏನೋ ಕೇಳಿ ಭಯ ಹಂಗೇನಿಲ್ಲ. ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಅಲ್ಲ, ಯಾಕಂದ್ರೆ ಒಂದಷ್ಟು ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ನನ್ನ ಹೆಂಡತಿ ತುಂಬಾ ನೋಡಿದ್ದಾರೆ ನನ್ನ ಗಂಡ ಸ್ಟೇಜ್ ಮೇಲೆ ಹೇಗಿರ್ತಾನೆ, ಯಾವ ಥರ ಪಾತ್ರ ಮಾಡ್ತಾನೆ ಅಂತ. ನಾನು ಅಂದರೆ ತುಂಬ ರೆಸ್ಪೆಕ್ಟು ಆಯಿತು, ತುಂಬ ಗೌರವಿಸ್ತಾರೆ. ನೀವು ನಾನು ಮಾಡ್ತಾರೆ ಕೆಲಸನ ತುಂಬ ಗೌರವಿಸ್ತಾರೆ, ಮಾಡಿ ಅಂತ ಸಪೋರ್ಟ್ ಮಾಡ್ತಾರೆ. ಸೊ ವಾರ್ನಿಂಗ್ ಭಯ ಏನು ಪಟ್ಟಿಲ್ಲ? ಆ ಥರ ಏನಿಲ್ಲ, ಯಾವ ವಾರ್ನಿಂಗ್ ಅಂತಲ್ಲ, ನಾವು ಇರೋದೇ ಹಂಗೆ ಒಂಥರ ಒಂದು ಒಳ್ಳೆ ಬಾಂಡಿಂಗಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.